ಅದೇ ನಿಮಗೂ ಧರ್ಮಗಳು ಚೇಂಜ್ ಆಗ್ಬಿಡುತ್ತೆ ಅಷ್ಟೇ ಕಾಂಗ್ರೆಸ್ ಬಂತು ಅಂದರೆ. ಯೋಗಿನಾಥ್ ನೋಡಿ ಎಲ್ಲ ಕಡೆ ಕಾನೂನಲ್ಲಿ ಉತ್ತರ ಪ್ರದೇಶದಲ್ಲಿ ಹಿಂಗೆ ಮಾಡಿದ್ದಾನೆ, ಉಡಾಯಿಸ್ಬಿಡಿ ಅಂತಲೇ ಹೇಳ್ಬಿಟ್ಟಿದ್ದಾನೆ. ನೋಡೋಕ್ಕೆ ಹೋಗಲ್ಲ. ಕಾಂಗ್ರೆಸ್ ನನ್ನ ಮಕ್ಕಳಿಗೆ ಪಾಕಿಸ್ತಾನ ನನ್ನ ಮಕ್ಕಳು ಉಡಾಯಿಸ್ಬಿಡಿ ಅಂತ ಹೇಳ್ತಾನೆ ಯೋಗಿನಾಥ್. ಅವನು ಅಂದರೆ ನಂಬರ್ 1. ಇಲ್ಲಿ ಸರ್ಕಾರ ನಡೆಸೋದಂತೂ ಮೋದಿನೇ, BJPನೇ. ನೀನು ಕಾಂಗ್ರೆಸ್ ಅಂತೂ ಬರಲ್ಲ, ಅವೆಲ್ಲ ಸುಳ್ಳು. ಕಾಂಗ್ರೆಸ್ ಬಂದರೆ ಅಷ್ಟೇ. ನಾವು ಇವತ್ತು ರೋಡಲ್ಲಿದ್ದೀವಿ, ನೆಕ್ಸ್ಟ್ ಫುಟ್ಬಾತ್ ಮೇಲೆ ಇರ್ತೀವಿ ಅಷ್ಟೇ. ಗಂಡಸರು ಅನೇಕರು ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಅಂತ ಆಗ್ತಾನೇ ಇಲ್ಲ. ಅದು ಬೇರೆ ಈ 5 kg ಫ್ರೀ ಅಂದ್ಬಿಟ್ಟು 10 kg ಫ್ರೀ ಅಂದ್ಬಿಟ್ಟು 3 kg ಕೊಡ್ತಾ ಇದ್ದಾರೆ. ಜನ ಸರಿ ಇಲ್ಲ ಸರ್, ಎಲ್ಲ ಫ್ರೀ ಅಂತ ಡೈ ಹೊಡಿತಾರೆ ಅಷ್ಟೇ. ಆ ಫ್ರೀ ಅಂತ ಕೊಟ್ಬಿಟ್ಟು ಯಾರ ತಲೆ ಮೇಲೆ ಹಾಕ್ತಾರೆ? ಎಲ್ಲ ಪಬ್ಲಿಕ್ ತಲೆ ಮೇಲೆ ಹಾಕ್ಬಿಟ್ಟು ಹೆಂಗಸ್ರು ಕೊಡ್ತಾರೆ. ಇವಾಗ 8,500 ಏನೋ ಬರುತ್ತೆ, ಟಕ ಅಂತ ಅಂದ್ರಲ್ಲ. ಸ್ವಲ್ಪ ಚೇಂಜ್ ಆಗಿದ್ದಾರೆ, ಬಟ್ ಇನ್ನು ಜನರುಗಳು ಇನ್ನೂ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಹೊರತು ಮುಂದಕ್ಕೆ ಬರ್ತಿಲ್ಲ. ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಬೇಕು. ಇವಾಗ ಹಿಂದೂಗಳೇ ಇದಾಗ್ಬಿಟ್ಟವ್ರೆ, ಏನು ಮಾಡೋಕ್ಕಾಗಲ್ಲ. ಫ್ರೀ ಇವಾಗ ನಾವು ಆಟೋಲ್ಲಿ ಕರ್ಕೊಂಡು ಫ್ರೀ ಬನ್ನಿರಿ ಅಂದರೆ 3 ಜನ ಪ್ಯಾಸೆಂಜರ್ 5 ಜನ ಬೇಕಾದ್ರೆ ತುಂಬ್ಕೊಂತಾರೆ ಫ್ರೀ ಅಂದರೆ. ಅದೇ ಕಾಸು ಕೊಡ್ತೀವಿ, ಕಾಸು ಕೊಡ್ರಿ ಅಂದರೆ 5 ಜನ ಹಾಕ್ಕೊಂಡು ಹೋಗೋಕ್ಕಾಗತ್ತಾ? ಹಂಗೇನೆ. ಎಲೆಕ್ಷನ್ ಆಯಿತು ಸರ್, ರಿಸಲ್ಟ್ಸು ಆಯಿತು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವರು ಮಾಡ್ತಾರಲ್ವ ಈಗ ಅಂದೇವಿ. ಈಗ ಸರ್ಕಾರ ಇತ್ತು, ಈಗ ಅವ್ರು ಇನ್ನೂ ಪವರ್ಫುಲ್ಲಲ್ಲೇ ಇದ್ದಾರಲ್ಲ, BJPನೇ ಬರ್ತಾರೆ. ಇವ್ರಿನ್ನೂ ಸರ್ಕಸ್ ಮಾಡೋಕ್ಕೆ ಕಾಂಗ್ರೆಸ್ ಅವರೆಲ್ಲ. ಈಗ ಕಾಂಗ್ರೆಸ್ಸು ಬರೀ ಇಬ್ಬರನ್ನ ಎಳ್ಕೋಬೇಕು, BJP ಅವರು 16 ಜನ ಎಳ್ಕೋಬೇಕು. ಅಲಯನ್ಸ್ ಮಾಡ್ಕೊಂಡಿದಾರಲ್ಲ ಅವರು. ಕಷ್ಟ ಇದ್ದಾರೆ, ಎಷ್ಟು ದಿವಸ ಮಾಡ್ಬೇಕಾಗ್ತದೆ? 1 ಮಗು 2 ಮಗುನ ಮೇಂಟೈನ್ ಮಾಡೋದು, 15 ಜನ 20 ಜನ ಮಗುನ ಮೇಂಟೈನ್ ಮಾಡೋಕ್ಕಾಗಲ್ಲ. ಕೆಲವ್ರು ಹೇಳ್ತಾರೆ ರಾಜೀನಾಮೆ ಕೇಳ್ತಾ ಇದ್ರು, ಮೋದಿಜಿಯವರೇ ರಾಜೀನಾಮೆ ಕೊಡಿ ಅಂತ. ಇಲ್ಲ, ಆಗಲ್ಲ. ಇನ್ನೂ ಟೈಮ್ ಇದೆಯಲ್ಲ ಅಷ್ಟಕ್ಕೆ, ಮತ್ತೆ ಸರ್ಕಾರ ಆಗುತ್ತೆ. ಯಾರು ಸರ್ಕಾರ ರಚಿಸ್ಬೋದು? ಮೋದಿ ಅವರೇ ಖಂಡಿತವಾ? ಡೆಫಿನೆಟಾಗಿ ಬರ್ತಾರೆ ರೀ, ಅನುಮಾನನೇ ಬೇಡ. ಇವ್ರು ಎಷ್ಟು ಸರ್ಕಸ್ ಮಾಡಿದ್ರೆ ಆಗಲ್ಲ ರೀ. ಸಾಕಷ್ಟು ಜನ ಹೇಳ್ತಾರೆ, ಇಲ್ಲ ಚಂದ್ರಬಾಬು ನಾಯ್ಡು ಅವ್ರನ್ನ ಇವ್ರು ಎಳ್ಕೊಂಡ್ಬಿಡ್ತಾರೆ, ಸರ್ಕಾರ ರಚನೆ ಎಳ್ಕೊಂಡ್ರೆ ಅವ್ರಿಗೆ ಮರ್ಯಾದಿರಲ್ಲ ರೀ. ಈಗ BJP ಜೊತೆ ಅಲಯನ್ಸ್ ಆಗಿ ಸರ್ಕಾರ ಬಂದಿದೆ, YSR ಜೊತೆ ಇದ್ದಿದ್ರು. ಈಗ ಮತ್ತೆ ಅಲ್ಲೋರೆ ಮತ್ತೆ ನೆಕ್ಸ್ಟ್ ಎಲೆಕ್ಷನ್ಗೆ ಡಮ್ಮಿ ಆಗ್ತಾರೆ ಅವರು. ಆ ರೀತಿ ಯೋಚನೆ ಮಾಡೋಕ್ಕಲ್ಲ ಅವರು. ಈಗ ಒಂದು ಹೊತ್ತಿಗೆ ನೋಡಿದ್ರೆ ಮತ್ತೆ ನೆಕ್ಸ್ಟ್ ಹೊತ್ತಿಗೆ ಇರಲ್ಲ ಅವ್ರಿಗೆ. ಅಲ್ಲ, ಪ್ರಧಾನಿ ಹುದ್ದೆ ಅನ್ನೋದು ದೊಡ್ಡ ಪದವಿ ಅಲ್ವಾ? ಆಸೆ ಎಲ್ಲರೂ ತೋರಿಸ್ತಾರೆ, ಇವರು ಆಸೆ ತೋರಿಸ್ತಾರೆ. ಆಗ ಕಮ್ಮಿ ಇದರಲ್ಲಿ ಅಧಿಕಾರ ತೋರಿಸ್ತಾರೆ. ನೋಡಬೇಕು, ಖಂಡಿತ ಆಗುತ್ತೆ BJPನೇ ನನ್ನ ಪ್ರಕಾರ. ನಮ್ಮ ಪ್ರಕಾರ ಪ್ರಧಾನಿಯವರು ಯಾರಾಗ್ತಾರೆ? ಮೋದಿನೇ. ಈಗ ನಾವು ಒಕ್ಕೂಟದಲ್ಲಿ ಇರೋ ಕಾರಣಕ್ಕೆ ನಿಮ್ಗೆ ಇಷ್ಟು ನಂಬರ್ ಬಂದಿದೆ, ನಮ್ಗೆ ಅವಕಾಶ ಕೊಡಿ ಅಂತ ಏನಾದರೂ ಕೇಳ್ಬಿಟ್ರೆ? ಕೇಳ್ತಾರೆ. ಇವರು ಪ್ರಯತ್ನ ಮಾಡ್ತಾರಲ್ಲ, ಬಿಡಲ್ವಲ್ಲ. ಅಮಿತ್ ಶಾ ಸ್ವಲ್ಪ ಅವ್ರ ತಲೆ ಗುಜರಾತ್ ಅವ್ರ ತಲೆ ಎಲ್ಲ ಡಬಲ್ ತ್ರಿಬಲ್ ಇರ್ತದೆ. ಇವರೆಲ್ಲ ಸಿಂಗಲ್ ಆಗಿ ಯೋಚನೆ ಮಾಡಿ, ಅವ್ರು ತ್ರಿಬಲ್ ಆಗಿ ಯೋಚನೆ ಮಾಡ್ತಾರೆ. ಎಲ್ಲ ಬಿಸ್ನೆಸ್ ಮೈಂಡ್ ಅವರು, ಗುಜರಾತ್ ಅವರು. ಯಾವ ಕಾರಣಕ್ಕೆ 303 ಕ್ಷೇತ್ರಗಳಿದ್ದಂತಹ BJP 240ಕ್ಕೆ ಇಳೀತು? ಇನ್ನು ಈಗೆಲ್ಲ ಇದು ಆಶ್ವಾಸನೆಗಳು ಕೊಟ್ಟಿದ್ದಾರಲ್ಲ, ಇದೇ ಥರ ಪ್ರತಿಯೊಂದು. ಈಗ ರಾಹುಲ್ ಅಕೌಂಟ್ಗೆ ಹಾಕ್ತೀನಿ ಹತ್ರ ಈಗ ಅಲ್ಲಿ ಎಲ್ಲ ಹಿಂದುಳಿದ ವರ್ಗದವರೆಲ್ಲ ಬೆಂಗಳೂರು ಒನ್ನಲ್ಲಿ ಅಕೌಂಟ್ಗಳು ಓಪನ್ ಮಾಡ್ಸಕ್ಕೆ ಕೂತವ್ರೆ. ಸರ್ಕಾರ ಇದು ಇಂಡಿಯಾ ಉಳಿತದ? ಹೇಳ್ರಿ ನೀವೇ. ಇಂಡಿಯಾ ಅದೇ ಕಾರಣಕ್ಕೆ ಉಳಿತದ? ಆ ಥರ 10 ಲಕ್ಷ ಕೊಟ್ಕೊಂಡು ಹೋದ್ರೆ ಆ ರೀತಿಯಿಂದ ಎಲ್ಲ ಆಸೆಯಿಂದ ಹಿಂದುಳಿದ ವರ್ಗದವರು, ಮುಸ್ಲಿಂ ಅವರು, ಆಳು ಮೂಳು ರಿಸಲ್ಟಲ್ಲಿ ನೋಡಿದ್ರೆ ಸರ್ ಮೋದಿ ಬರಬೇಕಾಯಿತು. ಸ್ವಲ್ಪ ಮೋದಿ ಕಡಿಮೆ ಆಗಿದೆ, ಇಲ್ಲ ಅಂದ್ರೆ 310 ಬರಬೇಕಾಯಿತು. ಬಂದಿರೋದು 292 ಬಂದಿದೆ. ಈ ಕಾಂಗ್ರೆಸ್ ನನ್ನ ಮಕ್ಕಳು ಬಂದರೂ ಏನು ಕುಲ ಹಾಕಿಲ್ಲ. ನಾವು ಹೇಳಬಿಡ್ತೀವಿ, ರೋಡ್ಗಳಲ್ಲಂತೂ ಹಾಳಾಗ್ಬಿಟ್ಟಿದೆ. ಓಕೆನಾ ಸರ್? ಇದೇ ಫುಲ್ಲು ಕರ್ನಾಟಕದಲ್ಲಿ ಹಿಂಗೆ ಹಾಳಾಗಿದೆ ಅಂದರೆ ರೇಪ್ಗಳು ಹಿಂಗೆ ಬರ್ತಾ ಇರುತ್ತೆ. ಅದೇ BJP ಇತ್ತು ಅಂದರೆ ಎಲ್ಲ ಕಡೆನೂ ಅಷ್ಟೇ. ಓಕೆನಾ ಸರ್? ನಾವು ಹೇಳೋದು ಈ ಯೋಗಿನಾಥ್ ನೋಡಿ ಎಲ್ಲ ಕಡೆ ಕಾನೂನಲ್ಲಿ ಉತ್ತರ ಪ್ರದೇಶದಲ್ಲಿ ಹಿಂಗೆ ಮಾಡಿದ್ದಾನೆ, ಉಡಾಯಿಸ್ಬಿಡಿ ಅಂತಲೇ ಹೇಳ್ಬಿಟ್ಟಿದ್ದಾನೆ. ನೋಡೋಕ್ಕೆ ಹೋಗಲ್ಲ. ಕಾಂಗ್ರೆಸ್ ನನ್ನ ಮಕ್ಕಳಿಗೆ ಪಾಕಿಸ್ತಾನ ನನ್ನ ಮಕ್ಕಳು ಉಡಾಯಿಸ್ಬಿಡಿ ಅಂತ ಹೇಳ್ತಾನೆ ಯೋಗಿನಾಥ್. ಅವನು ಅಂದರೆ ನಂಬರ್ 1. ಮೋದಿ ಅಂದರೆ ಒಂಚೂರು ಏನಲ್ಲ, ಉಡಾಯಿಸ್ಬಿಡು ಅಂತ ಹೇಳ್ಬಿಡ್ತಾನೆ ಮೋದಿ. ಆ ಥರ ಇರಬೇಕು. ನಮಗೂ ಕಾಂಗ್ರೆಸ್ ಅವರು ಏನೂ ಲಾಯಕ್ಕಿಲ್ಲ. ನಾವು ಅಂದ್ಕೊಂಡಿದ್ದು BJP ಫುಲ್ ಬರುತ್ತೆ ಅಂತ. ಆದರೆ ಡೆಲ್ಲಿನಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರಿದೆ, ಇನ್ನೂ ಬೀರಬೇಕಾಗಿತ್ತು. ಒಳ್ಳೆಯ ಸರ್ಕಾರ ರಚನೆ ಆಗುತ್ತೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಈಗ ಯಾರು ಪ್ರಧಾನಮಂತ್ರಿ ಆಗ್ತಾರೆ? ನರೇಂದ್ರ ಮೋದಿನೇ ಆಗ್ತಾರೆ. ಹೇಗೆ ಹೇಳ್ತೀರಿ? ಅವರಿಗೆ ಬಹುಮತ ಬಂದಿಲ್ವಲ್ಲ? ಬಂದಿಲ್ಲ. TDPನೂ ರಾಜಶೇಖರ್ ಬಾಬು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಒಂದು ವೇಳೆ ಅವರು ಸಪೋರ್ಟ್ ಮಾಡಲಿಲ್ಲ ಅಂದರೆ? ಮಾಡೇ ಮಾಡ್ತಾರೆ. ಮೋದಿಗೆ ಸಪೋರ್ಟ್ ಇದ್ದೇ ಇದೆ ಸರ್ಕಾರ. ಎಲ್ಲಿ? ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು.
ಕಳಪೆ ಸರ್ಕಾರ ನ್ಯಾಯವಾಗಿ ಇದು ಮಾಡ್ತಾ ಇಲ್ಲ, ಎಲ್ಲ ಅದು ಇದು ಅಂತ ಫ್ರೀ ಬಿಟ್ಬಿಟ್ಟು ಎಲ್ಲ ಇದು ಮಾಡ್ತಾ ಇದ್ದಾರೆ. ಈಗ ಒಂದು ಸೀಟ್ ಇತ್ತು ಕಳೆದ ಬಾರಿ ಕಾಂಗ್ರೆಸ್ಗೆ, ಈಗ 9 ಸೀಟ್ ಗೆದ್ದಿದ್ದಾರೆ. 9 ಸೀಟ್ ಗೆದ್ದಿದ್ದಾರೆ ಅಂದರೆ ಅದು ಈ ಫ್ರೀ ಸೀಟು, ಫ್ರೀ ಬಸ್ಸು ಅದು ಇದು ಅಂದ್ಕೊಂಡು ಹೆಂಗಸರು ಅಷ್ಟೇ ಓಟ್ ಹಾಕಿದ್ದಾರೆ ಹೊರತು ಗಂಡಸರು ಯಾರು ಓಟ್ ಹಾಕಕ್ಕೆ ಹೋಗಲಿಲ್ಲ ಕಾಂಗ್ರೆಸ್ಗೆ. ಯಾಕೆ ಓಟ್ ಹಾಕಕ್ಕೆ ಹೋಗಲಿಲ್ಲ ಗಂಡಸರು? ಅದೇ ಈ ಥರ ನಮಗೆ ಫ್ರೀ ಮಾಡಿಬಿಟ್ಟು ಎಲ್ಲ ಇದು ಮಾಡಿದ್ದಾರೆ. ಬೀರು, ಇದು ವೈನು, ಬೀರು ಎಲ್ಲ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಆಟೋಗೆ ಗಿರಾಕಿನೇ ಇಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ. ಗಂಡಸರು ಅನೇಕರು ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಅಂತ ಆಗ್ತಾನೇ ಇಲ್ಲ. ಅದು ಬೇರೆ ಈ 5 kg ಫ್ರೀ 10 kg ಫ್ರೀ ಅಂದ್ಬಿಟ್ಟು 3 kg ಕೊಡ್ತಾ ಇದ್ದಾರೆ. 10 kg ಸಿಗ್ತಾ ಇಲ್ವಾ? ಇಲ್ಲ, ಸಿಗ್ತಾನೇ ಇಲ್ಲ. ಈಗ ಮತ್ತೆ ಭರವಸೆ ಕೊಟ್ಟಿದ್ದಾರೆ, ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕಿದವ್ರಿಗೆಲ್ಲ 8,000 ಕೊಡ್ತೀವಿ, 8,500, 1 ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತ. ಅದೆಲ್ಲ ಸುಮ್ಮನೆ ಬೋಗಸ್. ಆ ಲೆಕ್ಕದಲ್ಲಿ ಸುಮಾರು ಜನ ಓಟ್ ಹಾಕಿದಾರಲ್ಲ ಈಗ ಕಾಂಗ್ರೆಸ್ಗೆ, ಅವ್ರ ಪರಿಸ್ಥಿತಿ ಏನು? ಪರಿಸ್ಥಿತಿ ಅಂದರೆ ಕಾಂಗ್ರೆಸ್ ನಂಬಿ ಹೋದವರೆಲ್ಲ ಅಷ್ಟೇ, ಅವ್ರಿಗೆ ಗೊತ್ತಾನೆ. ಸ್ವಲ್ಪ ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್ ಬೇಕಾಗಿತ್ತು, ಬಟ್ ರಿಯಾಲಿಟಿ ಚೆಕ್ ಆಗುತ್ತೆ ಗೌರ್ಮೆಂಟ್ ಕಡೆಯಿಂದ. ಸ್ವಲ್ಪ ಗ್ರೌಂಡ್ ಟು ಅರ್ತ್ ರೆಸ್ಪಾನ್ಸ್ ಬೇಕಲ್ಲ. ಇವಾಗ ಸುಮ್ಮನೆ ಫ್ಲೈಯಿಂಗ್ನಲ್ಲೇ ಇದ್ದರೆ ಆಗಲ್ಲ, ಸ್ವಲ್ಪ ರಿಯಾಲಿಟಿ ಚೆಕ್ ಇರುತ್ತೆ. ಒಳ್ಳೇದೇ ಆಗಿರೋದು ಇದು ಕೂಡ. ಈ ಥರ ಆಗ್ಲಿಕ್ಕೆ ಏನು ಕಾರಣ ಅಂತ? ಕಾಮನ್ ಮ್ಯಾನ್ ಇಶ್ಯೂಸ್ ಸಾಲ್ವ್ ಆಗಿರಲ್ವಲ್ಲ. ಆ್ಯಸ್ ಎ ನೇಷನ್ ಒಳ್ಳೇದೇ, ಇನ್ನು ಸ್ವಲ್ಪ ಬೆಟರ್ ಎಕ್ಸ್ಪೆಕ್ಟೆಡ್ ಬೇಕಾಗಿತ್ತು, ಬಟ್ ಗೌರ್ಮೆಂಟು ಸ್ವಲ್ಪ ರಿಯಾಲಿಟಿ ಚೆಕ್ ಮಾಡ್ಕೊಳ್ಳುತ್ತೀಗ. ಓಕೆ, ಈಗ ನೆಕ್ಸ್ಟ್ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ? ಮೋದಿಯವರೇ ಆಗಲಿ. ಯಾಕಂದರೆ ಈಗ ಅವ್ರಿಗೆ ಬಹುಮತ ಸಿಕ್ಕಿಲ್ಲ BJP ಕಡೆಯಿಂದ. ಬಹುಮತ ಸಿಕ್ಕಿಲ್ಲ ಅಂದರೆ ಸಿಗತ್ತೆ, ಏನು ತೊಂದರೆ ಇಲ್ಲ. ದೇ ವಿಲ್ ಮ್ಯಾನೇಜ್ ದಟ್. ಕಾಂಗ್ರೆಸ್ ಕೂಡ ರಾಜ್ಯದಲ್ಲಿ 1 ಸೀಟ್ ಇತ್ತು ಕಳೆದ ಬಾರಿ, ಈ ಸತಿ 9 ಸೀಟ್ ಗೆದ್ದಿದೆ. ಹಾಗೆ ದೇಶಾದ್ಯಂತ 99 ಸೀಟ್ ಗೆದ್ದಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಇನ್ನು ಬೆಟರ್ ಪರ್ಫಾರ್ಮೆನ್ಸ್ ಅವ್ರ ಕಡೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದೇ ಹೈಯೆಸ್ಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇರಬೇಕು ಮುಂದಕ್ಕೆ ಕೂಡ. ಇದನ್ನು ದಾಟಲ್ಲ ಅಂತ ಹೇಳ್ಬೋದಾ? ಫ್ರೀ ಸ್ಕೀಮಿಂದ ಗೆದ್ದಿರ್ತಾರೆ. ಹಾಗೆ ಉತ್ತರ ಪ್ರದೇಶದಲ್ಲಿ ಮುಖ್ಯವಾಗಿ ಸಾಕಷ್ಟು ಸೀಟ್ಗಳನ್ನ BJP ಎಕ್ಸ್ಪೆಕ್ಟ್ ಮಾಡಿತ್ತು, ಕಳ್ಕೊಂಡಿದೆ. ಏನು ಹೇಳ್ತೀರಿ ಅದ್ರ ಬಗ್ಗೆ? ಅದು ಸೆಂಟ್ರಲ್ನಿಂದ ಮೆಂಬರ್ ಸೆಲೆಕ್ಷನ್ ಆಗೋದು. ಯೋಗಿ ಅವ್ರದ್ದು ಅದರಲ್ಲೇನು ಮಿಸ್ಟೇಕ್ ಇಲ್ಲ. ಸೆಂಟ್ರಲ್ನಿಂದ ಮಿನಿಸ್ಟರ್ ಸೆಲೆಕ್ಷನ್ ಆಗೋದು. ಸೊ ಯೋಗಿ ಆದಿತ್ಯನಾಥ್ದು ಮಿಸ್ಟೇಕ್ ಏನಿಲ್ಲ ಅದರಲ್ಲಿ. ಸೊ ಹಿ ಈಸ್ ನೋ ವೇ ರಿಲೇಟೆಡ್ ಟು ದಟ್. ಓಕೆ, ಈಗ ಸೆಂಟ್ರಲಿಂದನೇ ಈಗ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ಆಯಿತು, ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಹೌದು, ಮೋದಿ ಅವರು ಕೂಡ ವಾರಣಾಸಿಯಿಂದನೇ ಗೆದ್ದಿದ್ದಾರೆ. ಆದರೂ ಕೂಡ ಉತ್ತರ ಪ್ರದೇಶದಲ್ಲಿ ಇಷ್ಟೊಂದು ವ್ಯತಿರಿಕ್ತ ಬದಲಾವಣೆ ಆಗಿದೆ, ಕಾರಣ ಏನು? ವ್ಯತಿರಿಕ್ತ ಬದಲಾವಣೆ ಅಂತ ಹೇಳೋಕ್ಕಾಗಲ್ಲ. ಅದೇ ಕಾಮನ್ ಮ್ಯಾನ್ ಸ್ವಲ್ಪ ನೆಗ್ಲೆಕ್ಟ್ ಆಗಿದ್ದಾರೆ, ಅದಕ್ಕೆ ಇದಾಗಿರೋದು. ಬಟ್ ಇನ್ನೊಂದು ಸಲ ಅಲ್ಲಿ MLA ಎಲೆಕ್ಷನ್ ನಡೆದ್ರೆ ತಿರ್ಗಾ BJPನೇ ಬರೋದು ಗ್ಯಾರಂಟಿ. ಇಲ್ಲ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅವ್ರದ್ದು ಕಮ್ಮಿ ಬಂದಿದೆ ಸೀಟು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಂದಿದ್ದಿದ್ರೆ, UPಲೆಲ್ಲ ಕಮ್ಮಿ ಬಂದಿದೆ, ಇನ್ನೂ ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿರೋದು. ಏನು ಕಾರಣ ಕಡಿಮೆ ಬರಲಿಕ್ಕೆ? ಕಮ್ಮಿ ಅಂದರೆ ಇದು ಕಾಂಗ್ರೆಸ್ ಕಡೆಯಿಂದ ಆಶ್ವಾಸನೆ ಜಾಸ್ತಿ ಆಗಿಬಿಟ್ಟಿದೆ, ಅದರಿಂದ ಸ್ವಲ್ಪ ಕಮ್ಮಿ ಬಂದಿದೆ ಅಂತ ಅಂದ್ಕೊಂಡಿದ್ದೆ. ಈಗ ಕಾಂಗ್ರೆಸ್ ಅವರು ಅದೇ ಈಗ ಮುಂಚೆ 40 ಸೀಟಲ್ಲಿದ್ದರು, 44 ಸೀಟಲ್ಲಿ ಈಗ 99 ಸೀಟ್ ಗೆದ್ದಿದ್ದಾರೆ. ರಾಜ್ಯದಲ್ಲಿ ಕೂಡ 1ರಲ್ಲಿದ್ದರು 9 ಸೀಟ್ ಗೆದ್ದಿದ್ದಾರೆ. ಏನು ಹೇಳ್ತೀರಿ ಅದ್ರ ಬಗ್ಗೆ ನೀವು? ಇಲ್ಲ, ಸ್ವಲ್ಪ ಜನಗಳು ಸ್ವಲ್ಪ ಚೇಂಜ್ ಆಗಿದ್ದಾರೆ, ಬಟ್ ಇನ್ನು ಜನರುಗಳು ಇನ್ನೂ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಹೊರತು ಮುಂದಕ್ಕೆ ಬರ್ತಿಲ್ಲ. ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಬೇಕು. ಇವಾಗಲೂ ಕಾಲೇ ಮಂಚಿಲ್ಲ, ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವರೇ PM ಆಗ್ಬೋದು. ಇಲ್ಲ, ಚಾನ್ಸ್ ಕಮ್ಮಿ ಇದೆ ಅವ್ರಿಗೂ, ಯಾಕಂದರೆ ಅವರು ಯಾವ ಕಡೆ ಯಾರು ಅಲ್ಲಿ ಜಾಸ್ತಿ ಜವಾಬ್ದಾರಿ ತೊಗೊತಾರೆ ಅಂದರೆ ಒಪ್ಪಿಗೆ ಸೂಚಿಸ್ತಾರೋ ಅವ್ರ ಮೇಲೆ ಹೋಗುತ್ತೆ. ಯಾಕಂದರೆ ನಮ್ಮದೇ ಸರ್ಕಾರ ಇರ್ಬೇಕಾದ್ರೆ ನಾವು ಹೆಂಗೆ ಬೇಕಾದ್ರೂ ಮಾಡ್ಬೋದು, ಬಟ್ ಎಲ್ಲರೂ ಇದು ಮಾಡಿದಾಗ ಏನು ಮಾಡೋಕ್ಕಾಗಲ್ಲ. ಅದರಿಂದ ನಷ್ಟ ಯಾರಿಗೆ? ಜನರಿಗೇನು ನಷ್ಟ. ಆ ಅರಿವು ಇರಲಿಲ್ವ ಜನಕ್ಕೆ? ಗೊತ್ತಿಲ್ಲ ಸರ್, ತಿಳ್ಕೊಬೇಕು ಎಲ್ಲರೂ. ಓಕೆ, ಈಗ ಕಾಂಗ್ರೆಸ್ ಅವ್ರು ಬಂದಿರೋದ್ರಿಂದ ಏನಾದರೂ ಸಮಸ್ಯೆ ಆಗುತ್ತಾ? ಸಮಸ್ಯೆ ನೋಡಬೇಕು ಮುಂದಕ್ಕೆ ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ರಾಜ್ಯದಲ್ಲಿ ಒಂದು ವರ್ಷ 2-3 ತಿಂಗಳಾಯ್ತು ಅಧಿಕಾರ ಮಾಡ್ತಾ ಇದ್ದಾರೆ. ಹೌದು. ಹೇಗೆ ಅನಿಸ್ತಾ ಇದೆ ನಮಗೆ? ಏನಪ್ಪ ಅಂದರೆ ಎಲ್ಲರಿಗೂ ದುಡ್ಡು ಕೊಡ್ತಾ ಇದ್ದಾರೆ, ಜನರುಗಳು ಸೋಂಬೇರಿ ಆಗ್ತಾ ಇದ್ದಾರೆ, ಬಟ್ ಅಭಿವೃದ್ಧಿ ಕಾರ್ಯ ಕಮ್ಮಿ ಆಗಿದೆ. ಅಭಿವೃದ್ಧಿ ಕಾರ್ಯ ಆಗಬೇಕು. ಈಗ ಲೋಕಸಭಾ ಚುನಾವಣೆ ಆಗಿದೆ,
ಕರ್ನಾಟಕದಲ್ಲಿ ಜಾರಿಗೊಳಿಸಿದಂತಹ ಫ್ರೀ ಸ್ಕೀಮ್ಗಳು ಮುಂದುವರಿಯುತ್ತಾ ನಿಲ್ಲುತ್ತಾ? ನಿಲ್ಲುತ್ತೆ ಅಂದ್ಕೊಂಡಿದ್ದೀನಿ. ದುಡ್ಡು ಬೇಕಲ್ಲ, ದುಡ್ಡು ಎಲ್ಲಿಂದ ತರ್ತಾರೆ? 5 ವರ್ಷನೂ ನಾವು ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಡೆಸ್ತಾರೆ, ಸರ್ಕಾರ ನಡೆಸ್ತಾರೆ, ಬಟ್ ಜನರಿಗೆ ಕೊಡಬೇಕಲ್ಲ ದುಡ್ಡು ಎಲ್ಲಿಂದ ಬರ್ತಾರೆ? ಎಲ್ಲ ಪದಾರ್ಥಗಳ ಮೇಲೆ ಜಾಸ್ತಿ ಮಾಡಿದ್ರೆ ಆ ದುಡ್ಡು ಎಲ್ಲರಿಗೂ ಕೊಡ್ತಾರೆ. ಬಟ್ ದುಡ್ಡಿಂದ ಅಭಿವೃದ್ಧಿ ಆದರೆ ತಾನೇ ಎಲ್ಲ ಕಡೆಯಿಂದ ಬರೋದು ದುಡ್ಡು. ಅಭಿವೃದ್ಧಿನೇ ಇಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ನಾವು ಮೋದಿ 350 400ಕ್ಕೆ ಒಂದು 350 ಆದರೂ ಬರುತ್ತೆ ಅಂದ್ಕೊಂಡಿದ್ವಿ. ಅರ್ಬರಿಕೆ ನನ್ನ ಮಕ್ಕಳು ಹಿಂದಿಯವರೇ ಅಲ್ಲ ಹೇಳಿ, ಹಿಂದಿಯವರೇ ಅರ್ಬರಿಕೆ ನನ್ನ ಮಕ್ಕಳು ಎಲ್ಲ ಫ್ರೀ ಆಪ್ಷನ್ ನೋಡ್ಬಿಟ್ಟು ಅವರು ಕೊಟ್ಬಿಟ್ಟಿದ್ದಾರೆ. ಬೇಜಾರಾಗುತ್ತೆ ಅಷ್ಟೇ. ಈಗ ಕಳೆದ ಬಾರಿ 303 ಸೀಟ್ ಇತ್ತು, ಈ ಸರ್ತಿ ಅವರಿಗೆ ಸ್ಪಷ್ಟ ಬಹುಮತ ಬಂದಿಲ್ಲ. 295 ಜನ ಸರಿ ಇಲ್ಲ ಸರ್, ಎಲ್ಲ ಫ್ರೀ ಅಂತ ಡೈ ಹೊಡಿತಾರೆ ಅಷ್ಟೇ. ಆ ಫ್ರೀ ಅಂತ ಕೊಟ್ಬಿಟ್ಟು ಯಾರ ತಲೆ ಮೇಲೆ ಹಾಕ್ತಾರೆ? ಎಲ್ಲ ಪಬ್ಲಿಕ್ ತಲೆ ಮೇಲೆ ಹಾಕ್ಬಿಟ್ಟು ಹೆಂಗಸ್ರಿಗೆ ಕೊಡ್ತಾರೆ. ಇವಾಗ 8,500 ಏನೋ ಬರುತ್ತೆ ಟಕ ಅಂತ ಅಂದ್ರಲ್ಲ, ಅದಕ್ಕಿಂತ ಎಲ್ಲ ಇದೇ ಥರ ಆಗಿರೋದು. ಈಗ ಕಾಂಗ್ರೆಸ್ಸು ಕಳೆದ ಬಾರಿ 1 ಸೀಟ್ ಇತ್ತು ರಾಜ್ಯದಲ್ಲಿ, ಈ ಸತಿ 9 ಸೀಟ್ ಗೆದ್ದಿದೆ. ಹಾಗೆ 44 ಸೀಟಿಂದ 99 ಸೀಟ್ ಗೆದ್ದಿದೆ. ಇಂಡಿಯಾ ಅಲೈನ್ಸ್ ಅವರು 240 ಚಿಲ್ಲರೆ ಸೀಟ್ ಗೆದ್ದಿದ್ದಾರೆ. ಸೊ ಅವ್ರೇನಾದ್ರು ಅಧಿಕಾರ ನಡೆಸ್ಬೋದಾ? ಕಾಂಗ್ರೆಸ್ ಎಲ್ಲ ನಡ್ಸೋಕ್ಕಾಗಲ್ಲ ಬಿಡಿ, ಮೋದಿಯವರೇ ನಡೆಸೋದು. ಏನಂದರೆ ನಾವು ಅಂದ್ಕೊಂಡಿದ್ವಿ ಒಂದು 350 ಬರುತ್ತೆ ಅಂತ, ಬರಲಿಲ್ಲ. ಮೋದಿಯವರೇ ನಡೆಸೋದು. ಇದು ಎಲೆಕ್ಷನ್ ಆಯ್ತಲ್ಲ, MP ಎಲೆಕ್ಷನ್ನು, ಅದನ್ನು ಒಂದೇ ದಿವಸದಲ್ಲಿ ಇಲ್ಲ 2 ದಿವಸದಲ್ಲಿ ಮಾಡಬೇಕಾಯ್ತು. ಇವ್ರು ಏನು ಮಾಡಿದ್ರು, 7 ಸ್ಟೆಪ್ ಮಾಡಿದ್ರು. ಅದರಿಂದ ಏನಾಯಿತು, ಎಲ್ಲ ಕುತೂಹಲ ಜನ ಸೇರಿಸ್ಕೊಂಡು ಅದು ಇದು ಮಾಡಿಬಿಡ್ತಾರೆ. ಮೋದಿ ಬಂದರೆ ಎಲ್ಲ ಸಂವಿಧಾನ ಚೇಂಜ್ ಮಾಡಿಬಿಡ್ತಾರೆ, ಯಾರಿಗೂ ಮೀಸಲಾತಿ ಸಿಗಲ್ಲ ಅಂತ ಇವರೆಲ್ಲ ಇದು ಮಾಡಿದ್ರು. ಜನ ಏನು ಮಾಡಿದ್ರು, ಇವ್ರ ಮಾತು ಕೇಳಿಕೊಂಡು ಡೈ ಬಿದ್ದರು. ಇವಾಗ ಹಿಂಗಾಗಿದೆ ಪರಿಸ್ಥಿತಿ ಅಷ್ಟೇ. ಸರ್, ಆಶ್ಚರ್ಯ ಆಗೋ ವಿಚಾರ ಅಂದರೆ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಸೀಟ್ಗಳನ್ನ BJP ಗೆಲ್ಲುತ್ತೆ ಅಂತ ಇತ್ತು. ನೋಡಿ, ನಾವು ಅಲ್ಲೇ ಅಂದ್ಕೊಂಡಿದ್ವಿ. ಯೋಗಿ ಇದರಲ್ಲಿ ಲಾಸ್ಟ್ ಟೈಮು 70-80 ಬಂದಿತ್ತು, ಇವಾಗ 32-33 ಬಂದಿದೆ. ಯಾಕೆ ಅಲ್ಲಿ? ಯಾಕಂದ್ರೆ ರಾಮ ಮಂದಿರ ಆಗಿದೆ ಈ ಸರ್ತಿ. ಅದೇ ಹೇಳ್ತಿಲ್ವಾ ಸರ್, ಹಿಂದೂಗಳೇ ಇದಾಗ್ಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ. ಫ್ರೀ ಇವಾಗ ನಾವು ಆಟೋಲ್ಲಿ ಕರ್ಕೊಂಡು ಫ್ರೀ ಬನ್ನಿರಿ ಅಂದರೆ 3 ಜನ ಪ್ಯಾಸೆಂಜರ್ 5 ಜನ ಬೇಕಾದ್ರೆ ತುಂಬ್ಕೊಂತಾರೆ. ಫ್ರೀ ಅಂದರೆ ಅದೇ ಕಾಸು ಕೊಡ್ತೀವಿ, ಕಾಸು ಕೊಡ್ರಿ ಅಂದರೆ 5 ಜನ ಹಾಕ್ಕೊಂಡು ಹೋಗೋಕ್ಕಾಗತ್ತಾ? ಹಂಗೇನೆ ಜನ ಏನು ಮಾಡೋಕ್ಕಾಗಲ್ಲ. ಎಲ್ಲ ಫ್ರೀ ಅಂದರೆ ಡೈ ಹೊಡಿತಾರೆ. ಈಗ ಮೋದಿಯವರು ಪ್ರಧಾನಿ ಆಗ್ತಾರಾ? ಹಾಗೇ ಆಗ್ತಾರೆ. ಇದ್ದೇ ಇದೆ. ಅವ್ರು ಲಾಸ್ಟ್ ಟೈಮು ಇವರೇ ತೆಗ್ದಾಕ್ಬಿಟ್ಟಿದ್ರಲ್ಲ, ಇವಾಗ ಮೋದಿಯವ್ರಿಗೆ ಅವ್ರು ಸಪೋರ್ಟ್ ಕೊಡಬೇಕು. ಕೊಟ್ಟೇ ಕೊಡ್ತಾರೆ. ಮೋದಿನೇ 100% ಆಗೋದು. ಏನಂದರೆ ಬೇಜಾರು, 295 ಬಂದಿದೆಯಲ್ಲ, ಅದೇ ಬೇಜಾರು ಅಷ್ಟೇ. ನಲ್ಲಿ ಸರ್ಕಾರ ನಡೆಸೋದಂತೂ ಮೋದಿನೇ, BJPನೇ. ನೀನು ಕಾಂಗ್ರೆಸ್ ಅಂತೂ ಬರೋಲ್ಲ, ಅವೆಲ್ಲ ಸುಳ್ಳು. ಕಾಂಗ್ರೆಸ್ ಬಂದರೆ ಅಷ್ಟೇ. ನಾವು ಇವತ್ತು ರೋಡಲ್ಲಿದ್ದೀವಿ, ನೆಕ್ಸ್ಟು ಫುಟ್ಬಾತ್ ಮೇಲೆ ಇರ್ತೀವಿ ಅಷ್ಟೇ. ಅದೇ ನಿಮಗೂ ಧರ್ಮಗಳು ಚೇಂಜ್ ಆಗ್ಬಿಡುತ್ತೆ ಅಷ್ಟೇ ಕಾಂಗ್ರೆಸ್ ಬಂತು ಅಂದರೆ. ಯಾಕೆ ಅಂದರೆ ಇವಾಗ ನೋಡಿ, ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಬಂದಿದ್ದಕ್ಕೇ ಇವಾಗ ಆರ್ಭಟಗಳು ಇಕ್ತಾವ್ರೆ. ಅಲ್ಲಲ್ಲಿ ಅವಾಗ ಹಿಂಗೆ ಮೀಡಿಯಾ ಮುಂದೆನೇ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಇನ್ನು ಅವರೇ ಬಂದ್ಬಿಟ್ರೆ ಸೆಂಟ್ರಲಲ್ಲಿ ಅಷ್ಟೇ, ಇಂಡಿಯಾನು ಪಾಕಿಸ್ತಾನ ಸೇರ್ಕೊಂಡ್ಬಿಡುತ್ತೆ ಅಷ್ಟೇ. ಅವರು ನಮ್ಮ ದೇಶನ ಉಳಿಸೋದಿಲ್ವಾ, ಕಾಪಾಡೋದಿಲ್ವಾ? ಏನು ಕಾಪಾಡ್ತಾರೆ? ಇವಾಗ ಹೆಂಗೋ ಮೋದಿ ಬಂದಿದ್ದಕ್ಕೆ 14-15 ವರ್ಷದಿಂದ ದೇಶ ಇಂಪ್ರೂವ್ ಆಗಿದೆ. ಜನ ಇಂಪ್ರೂವ್ ಆಗಿಲ್ಲ ಅಂದ್ರೆ ದೇಶ ಇಂಪ್ರೂವ್ ಆಗೋರೆ. ಎಲ್ಲೇ ಹೋದ್ರು ಇವಾಗ ನಾವು ಒಂದು 10 ವರ್ಷದಿಂದ ಇಲ್ಲೇ ಇದ್ವಿ, ಬರೀ ಇದು ನೋಡ್ಕೊಂಡು ನಾವು ಯಾವ ಸ್ಟೇಟು ನೋಡಿರಲಿಲ್ಲ. ಇವಾಗ ಒಂದು 2-3 ವರ್ಷದಿಂದ ಎಲ್ಲ ಸ್ಟೇಟು 4 ಸ್ಟೇಟ್ ನೋಡ್ಕೊಂಬಂದೆ. ನಾವು ಡ್ರೈವರು ಎಲ್ಲ ಹೆಂಗೆ ಬೆಳೆದಿದೆ ಅಂದರೆ, ನಾವು ಬೆಂಗಳೂರೇ ಬೆಳೆದಿರೋದು ಅಂದ್ಕೊಂಡೆ. ಮೋದಿ ಬಂದಮೇಲೆ 4 ಸ್ಟೇಟ್ ನೋಡಿದೆ ನಾನು. ಅಲ್ಲೂ ಎಲ್ಲ ಏನು ಸಕ್ಕತ್ತಾಗಿ ಇಂಪ್ರೂವ್ ಆಗಿದೆ ಅಂದರೆ ಅದಕ್ಕೆ ಮೋದಿನೇ ಕಾರಣ. ಮೋದಿ ಬರೋದು ದೇಶ ಇಂಪ್ರೂವ್ ಮಾಡ್ತಾರೆ. ಜನ ದುಡಿಬೇಕು, ತಿನ್ನಬೇಕು, ಉಳಿಸ್ಬೇಕು. ಇವರೇ ಬಂತು ಅಂದರೆ ಇಂಪ್ರೂವ್ ಆಗಿರೋದೆಲ್ಲ ಹಂಗೆ ತಗೋಗುತ್ತೆ ಅಷ್ಟೇ. ಈಗ ಮೋದಿಜಿಯವ್ರ ಮೇಲೆ ಸಾಕಷ್ಟು ಕಂಪ್ಲೇಂಟ್ಗಳಿದ್ದಾವೆ. ಅವರು ರೇಟ್ ಜಾಸ್ತಿ ಮಾಡಿದ್ದಾರೆ, GST ಮಾಡಿದ್ದಾರೆ, ನಮಗೆ ಬದುಕಕ್ಕೆ ಬಿಡ್ತಾ ಇಲ್ಲ, ರೈತರು ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಡೆಲ್ಲಿಲಿ. ಮಾಡ್ತಾರೆ ಸರ್, ಕಂಪ್ಲೇಂಟ್ ಇದೆ, ಹೇಳೋರು ಹೇಳ್ತಾರೆ. ಏನಂದರೆ ಸರ್, ಅವರು ರೇಟ್ ಜಾಸ್ತಿ. ಇವಾಗ ಒಂದು 15 ವರ್ಷದಿಂದ ಎಲೆಕ್ಷನ್ ಬಂತು ಅಂದರೆ ಎಲ್ಲ ಗ್ಯಾಸ್ಗಳು ಕಮ್ಮಿ ಮಾಡೋರು. ಇವಾಗ ಮಾಡಲ್ಲ. ಏನಕ್ಕೆ ಮಾಡಲ್ಲ? ದೇಶ ಇಂಪ್ರೂವ್ ಆಗ್ತಾಯಿದೆ. ಏನು ಅವ್ರದ್ದೇನು ನಮ್ಮ ದುಡ್ಡು ಎತ್ಕೊಂಡು ಹೋಗಿ ಅವ್ರ ಮನೆಗೆ ಯಾರು ಇಕ್ಕೊಂತಾರ? ಮಾಡೋರು ಮಾಡ್ತಾರೆ. 10 ಬೇಳು ಒಂದೇ ಥರ ಇರುತ್ತಾ? ಎಲ್ಲ ಹಂಗೆ ಹೆಚ್ಚು ಕಮ್ಮಿ ಇರುತ್ತೆ, ಮಾಡ್ತಾರೆ. ಮುಂದಕ್ಕೆ ಒಳ್ಳೆ ಫ್ಯೂಚರ್ ಸಿಗುತ್ತೆ. ನಮಗೆ ಸಿಕ್ಕಿಲ್ಲ ಅನ್ನೋ ನಮ್ಮ ಹುಟ್ಟೋ ಮಕ್ಳಿಗಾರು ಸಿಗುತ್ತೆ. ಸರ್, ಕರ್ನಾಟಕದ ಒಂದು ಇದ್ರ ಬಗ್ಗೆ ಪರಿಸ್ಥಿತಿ ಏನು ಹೇಳ್ತೀರಿ ನೀವು? 1 ಸೀಟಿಂದ 9 ಸೀಟ್ ಗೆದ್ದಿದ್ದಾರೆ. ಮತ್ತು ಮುಖ್ಯವಾಗಿ
ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರ ವಿರುದ್ಧವಾಗಿ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿದ್ದಾರೆ. ಏನು ಹೇಳ್ತೀರಿ? ಡಾಕ್ಟ್ರು ಒಳ್ಳೆಯವರಲ್ವಾ ಸರ್? ತುಂಬ ಅವ್ರೇನು ಮಾಡಿಲ್ಲ ನೋಡಿ, ಅಲ್ಲೇ ತಿಳ್ಕೊಬೇಕು. ಅವ್ರೇನು ₹1 ಏನು ಮಾಡಿಲ್ಲ, ಫಸ್ಟ್ ಟೈಮ್ ಇದು ಬಂದಿರೋದು. ಜನ ಎಂದಕ್ಕೆ ಡೈ ಬಿದ್ದರು? ಪ್ರಾಣ ಉಳಿಸ್ತಾರೆ ಡಾಕ್ಟ್ರು. ಅದಕ್ಕೆ ಡಿ ಕೆ ಸುರೇಶ್ ಅವರು ಅದೆಲ್ಲ ಅವ್ರಿಗೆ ಆಗಬೇಕಾಗಿದೆ ಬಿಡಿ. ಅವ್ರ ಅಧಿಕಾರ ಇದೆ. ಯಾವುದೋ ವೀಡಿಯೋಗಳಲ್ಲಿ ನೋಡ್ತೀನಲ್ಲ, ಜನಗಳಿದ್ರೆ ಪೊಲೀಸರು ಇದ್ದರೆ ಅವ್ರ ಮುಂದೆನೇ ರೌಡಿ ಥರ ಹೋಗ್ತಾರೆ. ಅವರು ಡಾಕ್ಟ್ರು ಬಂದಿರೋದು ತುಂಬ ಒಳ್ಳೇದಾಯ್ತು. ಅವರು ಅಂಥವ್ರು ಬರಬೇಕು. ಡಿ ಕೆ ಸುರೇಶ್ ಅವರಿದ್ದರೆ ಏನು ಅವಾಗ ಅವರಿಂದ ಏನು ಬೆನಿಫಿಟೇ ಸಿಗ್ತಾ ಇಲ್ಲ ಅಲ್ಲಿ. ಬೆನಿಫಿಟ್ ಅಂದರೆ ನನಗೆ ಸಿಗಬೇಕು ಅಂತ ಅಲ್ಲ, ಜನಗಳಿಗೆ ಏನು ಬೆನಿಫಿಟ್ ಸಿಗ್ತಿಲ್ಲ. ಅದಕ್ಕೆ ತಾನೇ ಈ ಸತಿ ಹಂಗಾಗಿರೋದಲ್ಲಿ. ಎಷ್ಟು ಓಟ್ ಬಂತು ಅವ್ರಿಗೆ? ಅವ್ರು ಡಾಕ್ಟ್ರು ನೋಡಿ ಎಷ್ಟು ಓಟಿಂದ ಗೆದ್ರು. ಎಲ್ಲ ಅಷ್ಟೇ. ಒಟ್ನಲ್ಲಿ ಮೋದಿ ನಡೆಸೋದಂತೂ ಗ್ಯಾರಂಟಿ ಸರ್.